ಇನ್ನು ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಕೇಸ್ ತೀರ್ಪು ಮುಂದೂಡಿಕೆಯಾಗಿದೆ. ಆಗಸ್ಟ್ 1ಕ್ಕೆ ತೀರ್ಪನ್ನ ಮುಂದೂಡಿಕೆ ಮಾಡಿ ನ್ಯಾಯಾಲಯ ಆದೇಶವನ್ನು ಹೊರಡಿಸಿದೆ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಿಂದ ತೀರ್ಪನ್ನ ಪ್ರಕಟಿಸುವಂತ ದಿನಾಂಕವನ್ನ ಮುಂದೂಡಿಕೆ ಮಾಡಲಾಗಿದೆ. ಆಗಸ್ಟ್ 1ಕ್ಕೆ ತೀರ್ಪನ್ನ ಕೊಡಲಾಗುತ್ತೆ ಅಂತ ಇವತ್ತು ಅರ್ಜಿ ವಿಚಾರಣೆ ವೇಳೆ ಎಲ್ಲ ಆದ್ಮೇಲೆ ನ್ಯಾಯಾಧೀಶರು ತಿಳಿಸಿದ್ದಾರೆ. ಸೊ ಹೀಗಾಗಿ ತೀರ್ಪಿನ ವಿಚಾರಣೆ ಆಗಸ್ಟ್ 1ನೇ ತಾರೀಕು ಹೋಗಿದೆ. ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣರ ವಿರುದ್ಧ ಕೇಳಿ ಬಂದಿರುವಂತ ಆರೋಪ, ಅವರ ಕೇಸ್ನ ತೀರ್ಪು ಇವತ್ತಿತ್ತು, ಬಟ್ ಇವತ್ತಿನಿಂದ ಆಗಸ್ಟ್ 1ನೇ ತಾರೀಕಿಗೆ ಅದು ಮುಂದೂಡಿಕೆ ಆಗಿದೆ. ಇನ್ನು ಎರಡೂ ಕಡೆ ವಕೀಲರಿಂದ ಕೆಲವು ಸ್ಪಷ್ಟನೆಯನ್ನ ಕೇಳಿದೆ ನ್ಯಾಯಾಲಯ. ಇವತ್ತು ಮೊಬೈಲ್ ಸಾಕ್ಷ್ಯ, ತಾಂತ್ರಿಕ ಸಾಕ್ಷ್ಯಗಳ ಬಗ್ಗೆ ಸ್ಪಷ್ಟನೆಯನ್ನ ಕೇಳಿದ್ದಾರೆ ನ್ಯಾಯಾಧೀಶರು. ಸೊ ಈಗ ಆಗಸ್ಟ್ 1ನೇ ತಾರೀಕಿಗೆ ತೀರ್ಪನ್ನ ಮುಂದೂಡಿಕೆ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂದೇಶ್ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸಂದೇಶ್, ಸಾಕಷ್ಟು ಕುತೂಹಲ ಕೇಳಿಸಿದಂತಹ ಪ್ರಕರಣಗಳ ಪೈಕಿ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣರ ಪ್ರಕರಣ ಕೂಡ ಒಂದು. ಇವತ್ತು ತೀರ್ಪನ್ನ ನಿರೀಕ್ಷೆ ಮಾಡಲಾಗಿತ್ತು, ಬಟ್ ಈಗ ಅದು ಆಗಸ್ಟ್ 1ಕ್ಕೆ ಮುಂದೂಡಿಕೆ ಆಗಿದೆ. ಸಂದೇಶ್. ಮಧುಸೂದನ್, ಇವತ್ತು ಈ ಒಂದು ತೀರ್ಪು, ಅಂತಿಮ ತೀರ್ಪು ಆದೇಶವನ್ನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಕಾಯ್ದಿರಿಸಿತ್ತು. ಅದರಂತೆ ಇವತ್ತು ವಿಚಾರಣೆ ಕೈಗೆತ್ತಿಕೊಂಡಂತಹ ನ್ಯಾಯಾಲಯ ಮೊದಲಿಗೆ ಕೆಲವೊಂದು ಕ್ಲಾರಿಫಿಕೇಶನ್ ಬಗ್ಗೆ, ಅಂದ್ರೆ ಈಗಾಗಲೇ ಕಂಪ್ಲೀಟ್ ಆಗಿ ಒಂದು ಅಂತಿಮ ತೀರ್ಪು ಪ್ರಕಟ ಮಾಡೋದಕ್ಕೆ ಎಲ್ಲಾ ರೀತಿಯ ಮಾಹಿತಿಗಳು ಅಥವಾ ಆ ಒಂದು ಆದೇಶವನ್ನ ಸಿದ್ಧಪಡಿಸ್ಕೊಂಡಿದ್ದೀವಿ. ಆದ್ರೆ ಕೆಲವೊಂದು ಕ್ಲಾರಿಟಿಗಳು ನಮ್ಗೆ ಬೇಕು ಅನ್ನೋದನ್ನ ಇಲ್ಲಿ ನ್ಯಾಯಾಧೀಶರು ಹೇಳ್ತಾರೆ. ಅಂದ್ರೆ ಇಲ್ಲಿ ಗೂಗಲ್ ಮ್ಯಾಪ್ ಅನ್ನ ನಾವು ಹೇಗೆ ಕನ್ಸಿಡರ್ ಮಾಡಬಹುದು, ಅಂದ್ರೆ ಪ್ರಜ್ವಲ್ ರೇವಣ್ಣ ಅವರ ಗೂಗಲ್ ಮ್ಯಾಪ್ ಅನ್ನ ಏನ್ ಕೊಟ್ಟಿದ್ದಾರೆ, ಅಂದ್ರೆ ಆ ಒಂದು ಘಟನೆ ನಡೆದಂತಹ ಅಥವಾ ಅತ್ಯಾಚಾರ ಆದಂತಹ ಸಂದರ್ಭದಲ್ಲಿ ಎಲ್ಲಿ ಇದ್ರು ಅನ್ನೋ ಒಂದು ಲೊಕೇಶನ್ ಅನ್ನ ಏನ್ ಸಿಕ್ಕಿದೆ, ಅದಕ್ಕೆ ಕೊಟ್ಟಿರುವಂತಹ ಗೂಗಲ್ ಮ್ಯಾಪಿಂಗ್ ಏನಿದೆ, ಆ ಒಂದು ಮ್ಯಾಪ್ ಅನ್ನ ಎಷ್ಟರ ಮಟ್ಟಿಗೆ ನಾವು ಸಾಕ್ಷಿಯಾಗಿ ಕನ್ಸಿಡರ್ ಮಾಡಬಹುದು, ಇದಕ್ಕೆ ಒಂದು ಕ್ಲಾರಿಟಿಯನ್ನ ಕೊಡಿ. ಜೊತೆಗೆ ಸ್ಯಾಮ್ಸಂಗ್ J4 ಮೊಬೈಲ್ ಅನ್ನ ಏನು ನೀವು ಸೀಸ್ ಮಾಡಿದ್ದೀರಾ, ಅಂದ್ರೆ ಸಾಕಷ್ಟು ಅಶ್ಲೀಲ ವಿಡಿಯೋಗಳು ಇದ್ದಂತಹ ಮೊಬೈಲ್ ಅನ್ನ ಏನ್ ಸೀಸ್ ಮಾಡಿದೀರಾ, ಆ ಒಂದು ಮಹಜರು ಕಾರ್ಯ ಏನಿದೆ, ಇದು ಎಲ್ಲೋ ಒಂದ್ ಕಡೆ ಸ್ವಲ್ಪ ಮಟ್ಟಿನ ಕ್ಲಾರಿಫಿಕೇಶನ್ ಇದರಲ್ಲೂ ಕೂಡ ಬೇಕಾಗಿದೆ ಅಂತ ಅನ್ನೋ ಕಾರಣಕ್ಕೆ ಆ ಎರಡು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಕ್ಲಾರಿಫಿಕೇಶನ್ ಅನ್ನ ಸದ್ಯ ಸರ್ಕಾರಿ ಅಭಿಯೋಜಕರಿಗೆ ನ್ಯಾಯಾಧೀಶರು ಕೇಳಿದ್ದಾರೆ. ಹಾಗಾಗಿ ಇವತ್ತು ಆ ಒಂದು ಎರಡು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಕ್ಲಾರಿಫಿಕೇಶನ್ ಅನ್ನ, ಅಂದ್ರೆ ನ್ಯಾಯಾಧೀಶರು ಕೇಳಿದಂತ ಪ್ರಶ್ನೆಗೆ ಉತ್ತರವನ್ನ ಲಿಖಿತ ರೂಪದಲ್ಲಿ ಸರ್ಕಾರಿ ಅಭಿಯೋಜಕರು ನೀಡ್ತಾರೆ. ಈ ಒಂದು ಅಂತಿಮ ತೀರ್ಪಿನ ಆದೇಶವನ್ನ ಕಾಯ್ದಿರಿಸಲಾಗಿದೆ. ಅಂದ್ರೆ ಎರಡು ವಿಚಾರಗಳ ಬಗ್ಗೆ ಸ್ಪಷ್ಟೀಕರಣ ಬೇಕಾಗಿದೆ, ಹಾಗಾಗಿ ಸ್ಪಷ್ಟೀಕರಣವನ್ನ ಮಾತ್ರ ಕೇಳ್ತಾ ಇದ್ದೀನಿ ಅಂತ ಅನ್ನೋ ಮಾತನ್ನ ನ್ಯಾಯಾಧೀಶರು ಹೇಳ್ತಾರೆ. ಯಾಕಂದ್ರೆ ಇಲ್ಲಿ ವಾದ ಪ್ರತಿವಾದ ಕೂಡ ಇಲ್ಲಿ ನಡೀತಾ ಇರುತ್ತೆ. ಈ ಸಂದರ್ಭದಲ್ಲಿ ಖುದ್ದು ನ್ಯಾಯಾಧೀಶರು ಇಂಟರ್ಫಿಯರ್ ಆಗಿ ಹೇಳ್ತಾರೆ, ಇಲ್ಲಿ ವಾದ ಪ್ರತಿವಾದಕ್ಕೆ ಯಾವುದೇ ರೀತಿಯ ಅವಕಾಶ ಇಲ್ಲ, ಈಗಾಗಲೇ ಎಲ್ಲವೂ ಕೂಡ ಸಿದ್ಧವಿದೆ, ಆದ್ರೆ ಒಂದೆರಡು ವಿಚಾರಕ್ಕೆ ನನಗೆ ಸ್ಪಷ್ಟೀಕರಣ ಬೇಕು ಅಂತ ಕೇಳಿದಂತ ಹಿನ್ನೆಲೆಯಲ್ಲಿ ಈಗ ಸದ್ಯ ಆಗಸ್ಟ್ 1ನೇ ತಾರೀಕಿಗೆ ಈ ಒಂದು ಅರ್ಜಿ ಆದೇಶವನ್ನ ಅಥವಾ ಅಂತಿಮ ತೀರ್ಪಿನ ಒಂದು ಆದೇಶವನ್ನ ಪ್ರಕಟ ಮಾಡೋದಕ್ಕೆ ದಿನಾಂಕವನ್ನ ನಿಗದಿ ಮಾಡಲಾಗಿದೆ. ಮಧುಸೂದನ್, ಧನ್ಯವಾದ ಸಂದೇಶ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.